ಬೆಂಗಳೂರಲ್ಲಿ ರೌಡಿ ಶೀಟರ್ ಹೈದರ್ ಅಲಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಒಂದು ವಾರ ಹೈದರ್ ಅಲಿಯನ್ನ ಹಂತಕರು ವಾಚ್ ಮಾಡಿದ್ರಂತೆ. ಹೈದರ್ ಅಲಿ ಎಷ್ಟೊತ್ತಿಗೆ ಹೊರಗಡೆ ಬರ್ತಾನೆ, ಎಷ್ಟೊತ್ತಿಗೆ ಎಲ್ಲೆಲ್ಲಿ ಹೋಗ್ತಾನೆ, ಯಾವ್ಯಾವ ಬಾರಿಗೆ ಹೋಗ್ತಾನೆ, ಯಾವ್ಯಾವ ಪಬ್ಬಿಗೆ ಹೋಗ್ತಾನೆ, ಯಾವಾಗ ವಾಪಸ್ ಮನೆಗೆ ಹೋಗ್ತಾನೆ, ಇದೆಲ್ಲದರ ಬಗ್ಗೆ ಹೊಂಚು ಹಾಕಿ ಕೂತಿದ್ರಂತೆ. 6 ಬಾರಿ ಹೊಂಚು ಹಾಕಿದಂತಹ ಗ್ಯಾಂಗ್ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. 6 ಬಾರಿನೂ ಕೂಡ ಹೈದರ್ ಅಲಿ ಮಿಸ್ ಆಗಿರ್ತಾನೆ. 7ನೇ ಬಾರಿಗೆ ಆತನನ್ನ ಕೊಲೆ ಮಾಡಲಾಗಿದೆ. ಹೈದರ್ನ ಇಂಚು ಚಲನವಲನವನ್ನ ವಿರೋಧಿ ಪಡೆ ಗಮನಿಸ್ತಾ ಇದ್ರಂತೆ. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ. ಹೈದರ್ ಅಲಿಯ ಕೊಲೆ ಆಗಿರುವಂಥದ್ದು ಫೆಬ್ರವರಿ ಮಧ್ಯರಾತ್ರಿ ಪಬ್ನಿಂದ ವಾಪಸ್ ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಬೈಕ್ ನಲ್ಲಿ ಹೋಗ್ತಾ ಇರ್ತಾರೆ ಹೈದರ್. ಅವರನ್ನ ಬರ್ಬರವಾಗಿ ನಡು ರಸ್ತೆಯಲ್ಲಿ ಅಶೋಕನಗರದಲ್ಲಿ ಅವ್ರನ್ನ ಹತ್ಯೆ ಮಾಡಲಾಗುತ್ತೆ. ಅವರ ಜೊತೆ ಮತ್ತೊಬ್ಬ ಇರ್ತಾನೆ, ಆತನನ್ನು ಕೂಡ ಗಾಯಗೊಳಿಸಲಾಗುತ್ತೆ. ಅದಾದ ನಂತರ ಈ ಸುದ್ದಿ ತಿಳಿತಾ ಇದ್ದಂತೆ ಹೈದರ್ನ ಸರ್ಕಲ್ ಆಗಿರಬಹುದು, ಫಾಲೋವರ್ಸ್ ಆಗಿರಬಹುದು, ಸಾವಿರ ಸಂಖ್ಯೆಯಲ್ಲಿ ರೋಡಿಗಿಳಿತಾರೆ. ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಗಂತ ಕರೆ ತಂದಾಗ ಹೈದರ್ ಕೊನೆಯುಸಿರೆಳಿತಾರೆ. ಆದರೆ ಈ ಹಂತಕರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಜ್ ಅನ್ನುವ ಆತನನ್ನ ಸದ್ಯಕ್ಕೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೊ ಆತನ ಜೊತೆ 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಪಬ್ನಿಂದ ಹೊರಗಡೆ ಬಂದ ನಂತರ ಕಾರಲ್ಲಿ ಈ ಹೈದರ್ ಅಲಿಯನ್ನ ಚೇಸ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ತಡರಾತ್ರಿ ಆಗಿದ್ದರಿಂದ ಟೀಮ್ ಪಬ್ನಿಂದ ಹೊರಗೆ ಬರ್ತಾ ಇದ್ದಂತೆ ಬೈಕ್ನಲ್ಲಿ ಹೈದರ್ ತೆರಳ್ತಾ ಅದಾದ ನಂತರ ಹಂತಕರ ಪಡೆ ಏನಿದೆ 2 ಟೀಮ್ಗಳಾಗಿ ಈ ಹೈದರ್ನನ್ನ ಫಾಲೋ ಮಾಡ್ತಾ ಇತ್ತು. ಹೈದರ್ ಅಲಿ ಬೈಕ್ಗೆ ಕಾರು ಅಡ್ಡಗಟ್ಟಿ ಹಂತಕರು ಹೈದರ್ನನ್ನ ಅಲ್ಲಿ ಮುಗಿಸಿದ್ದಾರೆ, ಅಂದರೆ ಮರ್ಡರ್ ಮಾಡಿದ್ದಾರೆ. ಅದಾದ ನಂತರ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಪ್ರಯತ್ನ ಪೊಲೀಸರು ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.